1 ಎಕರೆ ಒಳಗೆ 2.5 ಲಕ್ಷ ತೆಗೆದಿದ್ರಿ. ಅಜ್ಜಾರ ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಫಂಡ್ ಬರ್ತೈತೆ ಏನ್ರಿ? ಏನೋ ಸಬ್ಸಿಡಿ ಐತಿ ಸೊಸೈಟಿ ಕಡೆ ಏನ್ರಿ? ನಿಜ ಹೇಳ್ರಿ, ಇದು ಮಾಡಿದ್ರೆ ನಮ್ಗೆ ಲಾಸ್ ಆಗ್ತದಪ್ಪ. ಈ ಬಾಳಿ ಗಿಡಕ್ಕೆ ಇದು ಮಾಡಬಾರ್ದು. ಎಷ್ಟು ವರ್ಷದ ಅನುಭವ ಐತ್ರಿ ಈ ಒಂದು ಬಾಳಿ ಗಿಡದಾಗ ನಿಮ್ದು? ಇವಾಗ ಇದು ಎಷ್ಟು ಎಕರೆ ಒಳಗೆ ಐತ್ರಿ? ಇದು ಎಷ್ಟು ಆಗೈತ್ರಿ ಹೋದ್ ಸರ್ತಿ? ಇವಾಗ ನಮ್ ಹಿಂದ್ಗಡೆ ಕಾಣಿಸ್ತಾ ಇರೋದು ಇದು ಎಷ್ಟು ವರ್ಷದಿಂದ ಇದು? ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ಬೇಕ್ರಿ ಇದಕ್ಕೆ? ಖರ್ಚು ಎಷ್ಟು ಬರ್ತದೆ ರಜಾ? ಇವಾಗ ನಿಮ್ ಹತ್ರ ಇರೋ ಬಾಳೆ ವೆರೈಟಿ ಯಾವ್ದ್ರಿ? ಎಷ್ಟು ತಿಂಗಳಿಗೆ ಈ ಒಂದು ಬೆಳೆ ಬರ್ತೈತ್ರಿ? ಒಬ್ಬೊಬ್ರು ಏನೋ ಹೊಲ್ದಾಗ ಏನತ್ತ ನೀರ್ ಇರಲ್ಲ, ಸಣ್ಣ ಬೋರ್ ಇರ್ತಾವ, 1 ಇಂಚಿಂದು 2 ಇಂಚಿದು 1.5 ಇಂಚಿಂದು ಅಂತ ಹಚ್ಬೋದ್ರಿ ಬಾಳೆ ಗಿಡ. ಎಷ್ಟು ವರ್ಷದಿಂದ ಈ ಬಾಳೆ ಗಿಡ ಬೆಳ್ತಾ ಬಂದಿದ್ರಿ? ಸುಮ್ನೆ ಊರೂರು ಸುತ್ತ ಹುಡುಗ ಅಲ್ಲ, ಜನರಿಗೆ ಗೊತ್ತಿಲ್ಲದ ಸತ್ಯಗಳನ್ನು ಜನರಿಗೆ ತಿಳಿಸೋ ಹುಡುಗ. ಇವತ್ತು ನಾನ್ ಬಂದಿದ್ದೀನಿ ಒಬ್ಬ ರೈತರ ಹೊಲಕ್ಕೆ. 0 ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅತಿ ಹೆಚ್ಚು ಲಾಭ ಪಡಿಬಹುದು. ಆ ಬೆಳೆ ಯಾವ್ದಂತ ನಿಮ್ಗೆ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹೊಸದಾಗಿ ನೋಡಕತ್ತಾರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಾನ್ ಬಂದಿದ್ದೀನಿ ಬಮ್ಮನ ಜೋಗಿ ಅನ್ನೋ ಒಂದು ಗ್ರಾಮಕ್ಕ. ಬಾಳೆ ಗಿಡ ಬೆಳೆದು ಅತಿ ಹೆಚ್ಚು ಲಾಭ ಪಡಿತಾರ. ಅದೇ ಯಾವ ರೀತಿ ಲಾಭ ಪಡಿತಾರ, ಅವ್ರು ಯಾವ ರೀತಿ ಬೆಳೆ ಬೆಳಿತಾರ, ಎಷ್ಟು ಕಷ್ಟ ಪಡ್ತಾರೋ ಏನು ಇಷ್ಟಪಟ್ಟು ಮಾಡ್ತಾರೋ, ಅದರಿಂದ ಲಾಭ ಆಯ್ತೋ ನಷ್ಟ ಆಯ್ತೋ ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮ್ಗೆ ಈ ಒಂದು ವಿಡಿಯೋದಾಗ ಕೊಡ್ತಿರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವು ನೋಡ್ತಿರ್ಬೋದು, ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ನೋಡ್ರಿ ಬಾಳೆ ಗಿಡ ಅಂತ ಹೇಳ್ಬೋದು. ಇದು ಮಿನಿಮಮ್ 1 ವರ್ಷದ ಬಾಳೆ ಗಿಡ ಐತಿದು. ನೋಡಿದ್ರೆ ಎಷ್ಟು ದೊಡ್ಡದು ಅಂತ ನೋಡ್ರಿ. ನಾನು ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೋಡ್ರಿ ಹೆಂಗೈತೆ ನೋಡ್ರಿ ಬಾಳೆ ಗಿಡ ಪೂರ್ತಿ ಒಳಗೆ ಬಂದತ್ತಂದ್ರ ನೀರ್ ಬಿಟ್ಟಿದಾರ. ನೋಡ್ರಿ ಎಷ್ಟು ದೊಡ್ಡದ ನೋಡ್ರಿ. ಇವ್ ಬಡ್ಡಿನ ನೋಡ್ರಿ ನೋಡ್ರಿ. ಇವ್ರೇ ನೋಡ್ರಿ ಈರಪ್ಪ ಪೂಜಾರಿ ಅಣ್ಣವರು. ಬಾಳೆ ಗಿಡದ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಈರಪ್ಪ ಪೂಜಾರಿ ಅಣ್ಣವರು ನಮ್ಗೆ ತಿಳಿಸ್ಕೊಡ್ತಾರ. ನಿಮ್ ಅಜ್ಜ ನಿಮ್ಮ ಹೆಸರು? ನಮ್ಮ ಹೆಸರು ಈರಪ್ಪ ಸಿದ್ದಪ್ಪ ಪೂಜಾರಿ. ವಯಸ್ಸು ಎಷ್ಟ್ರಿ ಅಜ್ಜ ನಿಮ್ಗ? ನಮ್ಗೆ 67 ವಯಸ್ಸು. ಎಷ್ಟು ವರ್ಷದಿಂದ ಈ ಬಾಳೆ ಗಿಡ ಬೆಳ್ತಾ ಬಂದಿದ್ರಿ? ನಾವು ಸರ್ವಸಾಧಾರಣ ನಮ್ಮ ಹಿರಿಯರು ಹಿಡ್ಕೊಂಡು ಬಾಳೆ ಮಾಡ್ಕೊತ ಬಂದಿದ್ರು. ನಮ್ಮ ತಲೆಮಾರು ಹಿಡ್ಕೊಂಡು ಆದ್ರೂ ಸಹಿತ ಈಗ ಅಂದಾಜು 30 ವರ್ಷ ಆಗಿರ್ಬೋದು. ಹಾ ರೀ. ಇಷ್ಟು ಅಂದಾಜಿನ ಲೆಕ್ಕದಾಗ ನಾವು ಬಾಳಿ ಪಡಾನೆ ಮಾಡ್ಕೊತ ಬಂದೀವಿ. ನಡುಗನ್ಸಿ ನೀರು ಹೋಗಿದ್ದ ಟೈಮ್ದಾಗ ಒಂದು ಸ್ವಲ್ಪ ತೆಗ್ದಿದ್ದೆವು. ಈಗ ಮತ್ತೆ ಬಾಳಿ ಮಾಡಿ ಈಗ 1.5 ವರ್ಷ ಆಯ್ತು. ಇವಾಗ ನಿಮ್ಮ ಹತ್ರ ಇರೋ ಬಾಳೆ ವೆರೈಟಿ ಯಾವ್ದ್ರಿ? ಇದು ನಮ್ಮ ಹತ್ರ ಇರೋದು ರಾಜಪುರಿ ಅಂತೇಳಿ ಇದೊಂದು ಹೊಸ ತಳಿ ರೀ. ಅದು ಶಿಫಾರಸ್ತು ಮಾಡಿದ್ದೆ. ಅದನ್ನ ತಂದು ಹಚ್ಚಿರು 1,000 ಬಡ್ಡೆದಾಗಿ. 1000. ಎಷ್ಟು ತಿಂಗಳಿಗೆ ಈ ಒಂದು ಬೆಳೆ ಬರ್ತೈತ್ರಿ? ಇದು 9 ತಿಂಗಳಿಗೆ ಈತದ್ರಿ. 9 ತಿಂಗಳಿಗೆ? ವರ್ಷನ್ಯಾಗ ಕೊಯ್ಸ್ಕೊತದ್ರಿ. ವರ್ಷದಾಗ ಕೊಯ್ಸ್ಕೊತದ? 1 ವರ್ಷನ್ಯಾಗ ಕೊಯ್ಸ್ಕೊ. 1 ವರ್ಷದಾಗ ಒಂದೇ ಸರ್ತಿ ಬರ್ತೈತಿ ಏನ್ರಿ ಇದು ಬೆಳೆ? 1 ವರ್ಷನ್ಯಾಗ 1 ಸಾರಿ ಬರ್ತದ್ರಿ. ಆದ್ರ ಗಿಡ ಈದ ತಕ್ಷಣ ಅದು ಗಿಡ ಈದ ತಕ್ಷಣ ಒಂದು ದೊಡ್ಡ ಮರಿ ಒಂದು ಸಣ್ಣ ಮರಿ 2 ಮರಿ ಬಡ್ಡ್ಯಾಗ ಬಿಡ್ಬೇಕ್ರಿ. ಬಿಡ್ಬೇಕು? ಅಂದ್ರ ಆ ತೆಲಿಗಿಡ ಹೋಯ್ತು ಅಂತಂದ್ರ ಮುಂದ ಮರಿಗಿಡ ತೆಲಿಗಿಡ ಕಡಕ್ ಆಗ್ಯದ ಅನ್ನೋದ್ರ ಮರಿಗಿಡ ಈದಿರ್ತದ. ಅಂದ್ರ ಒಂದ್ ಬಡ್ಡಿ ಈದಿರ್ತದ, ಒಂದ್ ಬಡ್ಡಿ ಇನ್ನ ಸಣ್ಣದಿರ್ತದ. ಹಿಂಗ ಕಂಟಿನ್ಯೂ ಏಕಾಟೆ ಅದು ಹಂಗ ಈದೆ ಈ ಕಡೆ ಕೊಯ್ಸ್ಕೊಳ್ಳೋದೇ ಹಿಂಗ ನಡೀತದ. ಈ ಬಾಳೆ ಗಿಡ ಮಾಡೋದ್ರಿಂದ ನಷ್ಟ ಏನೈತ್ರಿ? ಏನ್ ನಷ್ಟ ಅನ್ನೋದು ಆ ದಿನಸನೆ ನಮ್ಗೇನು ಇಲ್ಲೇ ಇಲ್ರಿ. ಇಲ್ಲಿವರೆಗೆ ನಮ್ಗೇನು ನಷ್ಟನೇ ಆಗೇ ಇಲ್ಲ. ಇನ್ನೇನು ರೇಟ್ ಯಾವ್ದ್ರೆ ಹಣ್ಣು ಹಂಪಲ ಗಿಡಗಂಪಿ ಮಾಡಿರ್ತಾರೆ. ಕೆಲವೊಬ್ರು ಬಾರಿ ಬಂದಾಗ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಆಗ್ತದ, ಅಥವಾ ಮಾವಿನ ಹಣ್ಣು ಬಂದಾಗ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಆಗ್ತದ. ಖರ್ಚು ಎಷ್ಟು ಬರ್ತದೆ ರಜಾ? ಖರ್ಚು ಅಲ್ಲಕೇನ್ರಿ ಹಚ್ಚು ಟೈಮ್ದಾಗ ಒಗಿಗೆ 30 ರೂಪಾಯಿದಂತೆ ನಾವು ದುಡ್ಡು ಕೊಟ್ಟಿವಿ. ಆಮೇಲೆ ಇದೇ ಬೆಡಗದಲ್ಲೇನೆ ಹಡ್ಡುದು ಹಚ್ಚುದು. ಹಿಂದ ಅವಾಗ ಬಡ್ಡೆನ ಮರಿ ತೆಗೆದು ಎತ್ತಿರ್ತಿದ್ದು ಮರಿ, ಬಡ್ಡೆನ ಮರಿ ತೆಗೆದು ಒಂದ್ ಮಳ ಗುಮ್ಮ ಹೊಡೆದು ಹಚ್ತಿದ್ರು. ಅವಾಗ ಲಾಗೋಡಿ ಬಾಳ ಬರ್ತಿತ್ತು. ಈಗೇನ್ ಲಾಗೋಡಿನೇ ಇಲ್ಲ. ಒಂದ್ 5-6 ಮಂದಿ ಬಂದ್ರಾಯ್ತು, 1,000 ಬಡ್ಡಿ ಒಂದೇ ದಿನದಾಗ ಹಚ್ಚಿ ಹೋಗ್ತಾರೆ. ಇದಕ್ಕೆ ನೀರ್ ಎಷ್ಟ್ ಬೇಕ್ರಿ? ಡ್ರಿಪ್ ಮ್ಯಾಗ ಹಾಕೋದು? ಎಷ್ಟ್ ದಿನಕ್ಕೊಮ್ಮೆ ನೀರ್ ಬಿಡ್ಬೇಕ್ರಿ ಇದಕ್ಕೆ? ನಾವು ಡ್ರಿಪ್ಪಿನ ಮೇಲೆ ಮಾಡೀವ್ರಿ. ಅವಾಗ ಮೊದಲ ಏನದ ಬಾಯಿ ನೀರ್ ಸಾಕನಂಗ ಇರ್ತಿದ್ವು. ಮಡಿ ಮಾಡ್ತಿದ್ದೆವು, ಚಚ್ಚೌಕ 4 ಬಡ್ಡಿ ನಡು 1 ಮಡಿ ಈ ತರ ಮಾಡಿ ಕೇಸಿಂದ್ರ ಮಡಿಗಟ್ಲೆ ನೀರ್ ಉಣಿಸ್ತಿದ್ದೆವು. ಈಗ ಆ ತರ ಏನಿಲ್ಲ. ಡ್ರಿಪ್ಪಿನ ಮೇಲೆ ನಮಗ್ ಪಾಡ್ಕೊಂಡದ ಬಾಳಿನೂ ಬಾರಿ ಬರುದು ಡ್ರಿಪ್ಪಿಗೆ ಚಲೋ ಬರ್ತದ. ಡ್ರಿಪ್ಪಿಗೆ ಚಲೋ ಬರ್ತದ. ಎಷ್ಟ್ ದಿನಕ್ಕೊಮ್ಮೆ ನೀರ್ ಬಿಡ್ಬೇಕ್ರಿ? ಡ್ರಿಪ್ಪಿಲೆ ಬಿಟ್ಟಿರಿ ಅಂದ್ರೆ ಎಷ್ಟ್ ದಿನಕ್ಕೊಮ್ಮೆ ನೀರ್ ಬಿಡ್ತಿದ್ರಿ? 2 ದಿವ್ಸಕ್ಕೆ 1,000 ಬಡ್ಡಿ ಉಣ್ತದ್ರಿ. 1000 ಬಡ್ಡಿ 2 ದಿವ್ಸಕ್ಕ. ಏನು ಹೋಲ್ ನೀರು ಏನು ಬೋರಿನ ನೀರು? ಬೋರಿನ ನೀರೇ ನಾವು ಜಾಯಿಂಟ್ ಕೊಟ್ಟಿವ್ರಿ ಪೈಪ್ಲೈನ್ ಜಾಯಿಂಟ್ ಕೊಟ್ಟು ಡ್ರಿಪ್ಪಿನ ಮುಖಾಂತರ ನೀರ್ ಬಿಡ್ತೀವಿ. ಡ್ರಿಪ್ಪಿನ ಮುಖಾಂತರ ನೀರು ಬಿಡ್ತೀವಿ. ಇವಾಗ ನಮ್ ಹಿಂದ್ಗಡೆ ಕಾಣಿಸ್ತಾ ಇರೋದು ಇದು ಎಷ್ಟು ವರ್ಷದಿಂದ? ಇದು ಒಟ್ಟೆ 1.5 ವರ್ಷದಿಂದ್ರಿ. ಇದು 1.5 ವರ್ಷದಿಂದ. ಈ ಒಂದ್ ಸರ್ತಿ ಇದ್ರದ್ದು ಬೆಳೆ ತಗೊಂಡಿವಿ. ತೆಲಿಗಿಡ ಬಿದ್ದಾವ, ಈಗ ಮರಿಗಿಡ ನೀರು ಇವೆಲ್ಲ ಕಾಣು. ಇವೆಲ್ಲ ಮರಿಗಿಡ. ಓಕೆ. ಎಷ್ಟಾಗೈತ್ರಿ ಹೋದ್ ಸರ್ತಿ? ಹೋದ್ ಸಾರಿ ಒಂದ್ 2 ಲಕ್ಷ 2.5 ಲಕ್ಷ ತನ ಆಗ್ಯದ್ರಿ. ಖರ್ಚು ಎಷ್ಟಾಗೈತ್ರಿ? ಖರ್ಚು ಏನ್ರಿ ಅದೇ ಮರಿ ತಂದ್ ಹಚ್ಚಿದ್ದು ಅಷ್ಟೇ ಖರ್ಚು. ನಾವು ಬರೇ ಒಂದ್ ಮನೆ ಇದೇ ಮರಿಗಿಡಕ್ಕೆ ಹಾಕಿವಿ ಗೊಬ್ಬರ. ತೆಲಿಗಿಡಕ್ಕಂತೂ ಗೊಬ್ಬರನೇ ಹಾಕೇ ಇಲ್ಲ. ಎಷ್ಟ್ ಚೀಲ ಹಾಕಿರಿ? ಏನು ಇದು ಊರ್ ಮನಿ ಗೊಬ್ಬರ ಹಾಕಿರಿ ನಾವು. ಊರ್ ಮನಿ ಕಾಂಪೋಸ್ಟ್ ಗೊಬ್ಬರ ಅಂತಾರಲ್ರಿ, ಅವ್ ಹಾಕಿರಿ. ಇವ್ ಮ್ಯಾಗ ರಸಗೊಬ್ಬರ ಹಾಕಲ್ರಿ? ಇಲ್ಲ ಅವೇನ್ ಹಾಕೇ ಇಲ್ಲ. ನಾವು ಹಾಕೇ ಇಲ್ಲ. ಇನ್ ಮೇಲೆ ಹಾಕ್ಬೇಕಂತ ವಿಚಾರ ಬಂದದ. ಹಾಕಿದ್ರೆ ಬಾಳೆ ತಾಳ್ತದೋ ಇಲ್ಲೋ ಅಂತ ನಮ್ಗೆ ಹಿಂಗ ಅಭಿಪ್ರಾಯ ಬಂದ ಸಂಬಂಧ ನಾವು
ಇದೇ ಕಾಂಪೋಸ್ಟ್ ಗೊಬ್ಬರನೇ ಹೆಚ್ಚಾನೆ ಸಾಕ್ತಿವಿ ನಾವು. ಹಾ, ಹಾ, ಮೊದಲಾದ್ರೂ ಕಾಂಪೋಸ್ಟ್ ಗೊಬ್ಬರನೇ ನಾವು ಸ್ವಂತ ಮಾಡ್ತಿದ್ದೆವು. ಹಾ, ಇದೇ ಬಾಳಿ ದಿಂಡು ಕಡುದು ಸಪ್ಪಿ ಕೊಯ್ದು ಒಂದ್ ಕಡೆ ಹಾಕಿ ಹಾ, ಹಾ, ಅದು ನೀರ ಮತ್ತ ಹೆಂಡಿ ನೀರ ಅದು ಹೊಡೆದು ಹಾ, ಹಾ, ಅದು ಗೊಬ್ಬರ ಕೊಳಿಸಿ ಆಮೇಲೆ ಅದೇ ಗೊಬ್ಬರನೇ ಮತ್ತೆ ನಾವು ಬಡ್ಡಿಗೆ ಹಾಕ್ತಿದ್ದೆವು. ಈ ತರ ಮಾಡ್ಕೊತ ಬಂದು ಅದ್ರ ಮೇಲಿಂದ ನಾವು ಬಾಳಿ ಚಲೋ ಮಾಡಿ. ಎಷ್ಟು ವರ್ಷದ ಅನುಭವ ಐತ್ರಿ ಈ ಒಂದು ಬಾಳಿ ಗಿಡದಾಗ? ನಿಮ್ದು ಎಷ್ಟು ವರ್ಷದ ಅನುಭವ ಐತ್ರಿ? ನಮ್ಗೆ 30 ವರ್ಷ ತನ ಹಿಡ್ಕೊಂಡು ಇಲ್ಲಿ ತನೂ ಅನುಭವ ಅದೇ ಅದು. 30 ವರ್ಷದಿಂದ ಹಿಡ್ಕೊಂತ. 30 ಇವಾಗ ಇದು ಎಷ್ಟು ಎಕರೆ ಒಳಗೆ ಐತ್ರಿ? ಇದು ಇರುವುದೇ ಒಂದೇ ಎಕರೆದಾಗ ಅದ್ರಿ. ಒಂದೇ ಎಕರೆ ಒಳಗ 2.5 ಲಕ್ಷ ತೆಗೆದಿದ್ರಿ. ತೆಗೆದ್ರಿ. ಅದ್ರ ಖರೆ ಹೇಳ್ರಿ, ಅದ್ರ ಎಷ್ಟು ನಿಮ್ಗೆ ಲಾಸ್ ಆಗ್ಯದ, ಎಷ್ಟು ಲಾಭ ಆಗ್ಯದ, ಎಷ್ಟು ಖರ್ಚು ಆಗ್ಯದ ಇದ್ದಂಗೆ ನಿಜ ಹೇಳ್ರಿ. ನಮಗೇನು ಲಾಸ್ ಅನ್ನೋದು ಏನ್ಸನೇ ಇಲ್ಲ. ಹಾ, ಕಾಯಿ ಬಂದವ, ಹಾ ರೀ, ಬಾಗೊಂಡ್ರಿಗೆ ವಾರ್ನಿಂಗ್ ಕೊಟ್ಟಿವಿ. ಹಾ, ರೇಟ್ ಜಂಪ್ ಇದ್ದಾಗಿಟ್ಟು ಜಂಪ್ ಮಾಡಿ ಕೊಯ್ದಾರ, ರೇಟ್ ಕಮ್ಮಿ ಇದ್ದಾಗ ಕಮ್ಮಿ ಮಾಡಿ ಕೊಯ್ದಾರ. ಏನ್ ಕಮ್ಮಿ ಆಗ್ಯದ ರೇಟ್ ಅಂದ್ರು 20 ಒಳಗೆ ಬಂದಿಲ್ಲ. 20 ರೂಪಾಯಿ ಒಳಗೆ 20 ರೂಪಾಯಿಕ 1 ಕೆಜಿ. ಇದು ಕೆಜಿ ಮೇಲೆ ಹೋಗುತ್ತ? ಕೆಜಿ ಮೇಲೆ ಡಜನ್ ಗಟ್ಲೆ ಇಲ್ಲ, ಕೆಜಿ ಮೇಲೆ ಲೆಕ್ಕ. ಗಿಡನೇ ಒಟ್ಟ ತೂಕ ಮಾಡುದು. ಇದು ಐತಲ್ಲ, ಇದು ಗೊನಿನೇ ಪೂರ್ತಿ. ಗೊನ್ನಿನೇ ಒಟ್ಟು 4 ಗಿಡ ಕೂಡ್ಕೇಸಿನ ಒಂದ್ ಕಾಟ ಹಚ್ತಾರ. ಅದ್ರಾಗ 50 ಕೆಜಿ ಆಲಿ, ಇವತ್ತ 45 ಕೆಜಿ ಆಲಿ, 40 ಕೆಜಿ ಆಲಿ, 4 ಗಿಡ ಕೂಡಿ 40, 45, 50 ತನಕ ಕೂತಾವ. ಅಂದ್ರೆ ಇವಾಗ ನಾವೆಲ್ಲ ಏನ್ ಮಾಡ್ತೀವಿ, ಮಾರ್ಕೆಟ್ದಾಗ ಡಜನ್ ಗಟ್ಲೆ ತೋತೀವಿ. ನೀವು ಹಂಗ್ ಕೊಡಲ್ಲ, ನೀವು ಕೆಜಿ ಗಟ್ಲೆ ಕೊಡ್ತೀರಿ. ಕೆಜಿ ಗಟ್ಲೆ ಕೊಡ್ತೀವಿ. ಅದು ಪಡ್ತಾಳ ಆಗ್ತದ ನಿಮ್ಗೆ? ಅದು 100ಕ್ಕೆ 100 ಅದೇ ಪಡ್ತಾರ ನಮ್ಗೆ. ಇದು ಡಜನ್ ಗಟ್ಲೆ ಪಡ್ತಾಳ? ಇಲ್ಲ 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 ಇಲ್ಲ, ಡಜನ್ ಗಟ್ಲೆ ಹಿಂದ್ ಕೊಡ್ತಿದ್ದೇವು. ಆದ್ರೂ ಅವಾಗಿನ ವಾತಾವರಣಕ್ಕೆ ಅದು ನಮ್ ಪಾಡ್ ಆಗಿತ್ತು ಖರೆ. ಆದ್ರೆ ಈಗಿನ ವಾತಾವರಣಕ್ಕೆ ಹಿಂದಿನ ಲೆಕ್ಕ ಕೊಟ್ರೆ ಈಗ ಪಡ್ತಾರಿಲ್ಲ, ಪಡ್ತಾಳಿಲ್ಲ. ಈಗ ಹೊಸದಾಗಿ ಹಚ್ಚಗತ್ತಿರ್ತಾರಿ, ಅವ್ರಿಗೆ ಏನ್ ಹೇಳ್ತೀರಿ? ಹೊಸದಾಗಿ ಹಚ್ಚವ್ರಿಗೆ ಅಂದ್ರೆ ಹೊಲ ಮೊದಲ ಇದು ತಯಾರು ಮಾಡ್ಕೋಬೇಕ್ರಿ. ಹೆಂಗಂತಂದ್ರ ಈಗ ಅದು ಏನ್ರೆ ಮತ್ತೆ ಹೊಲಸು ಮಾಡಸು ಇತ್ತು ಅಂತಂದ್ರ ಅದಕ್ಕೆ ಏನ್ರಿ ನೇಗಿಲಿ ನಿಬಿಟಿ ಹೊಡೆದು ಹೊಲ ಮೆತ್ತಗ್ ಮಾಡ್ಬೇಕು. ಮೆತ್ತಗ್ ಮಾಡಿ ಬಾಳಿ ಹಚ್ಚು ಟೈಮ್ದಾಗ ನಾವು ಫಸ್ಟಿಗೆ ಬಾಳಿ ಹಚ್ಚದೇವು ಅಂತಂದ್ರ ಮರಿ ಸದಾಡ್ತಾವ, ಮರಿ ಹೋಗ್ತಿರ್ತಾವ. ಮತ್ತೊಂದ್ ಯಾವ್ದ್ರ ಪೀಕ್ ಮಾಡ್ತೀನಂದ್ರ ಮೊದಲೇ ಯಾವ್ದ್ರ ಒಂದು ಪೀಕ್ ಮಾಡ್ಬೇಕು. ಯಾವುದು ಸಣ್ಣ ಗಿಡ್ಡ ತಳಿ ಇದ್ದದ್ದು ಯಾವ್ದ್ರೆ ಉಳ್ಳಿಗಡ್ಡೆ ಅನ್ನು ಅಥವಾ ಒಟ್ಟ ಸಣ್ಣದು ಯಾವುದೇ ಅಲ್ಲಿ ಬಾಳಿಕ್ಕಿಂತಲೂ ಎತ್ತರ ಆಗ್ಲಾರ್ದಂತದ್ದು ಸಣ್ಣ ಪೀಕ್ ಯಾವ್ದ್ರೆ ಒಂದು ಮಾಡ್ಬೇಕು. ಮಾಡ್ಬೇಕು. ಮಾಡಿ ಅದ್ರಾಗ ಏನದ ಮಾಪ್ ಮಾಡ್ಬೇಕು. ಮಾಪ್ ಮಾಡಿ ಅಗಿ ಹಚ್ಬೇಕು. ಅಗಿ ಹಚ್ಬೇಕು. ಮುಂದದ ನಾವು ಉಳ್ಳಿಗಡ್ಡೆ ಹಚ್ಚಿದ್ದೆವು. ಉಳ್ಳಿಗಡ್ಡೆ ಸಣ್ಣದ ಇರ್ತದಲ್ಲ, ಆ ಜಾಗದ ಜರ್ಜರ್ ಉಳ್ಳಿಗಡ್ಡೆ ಹೋಗಲಕ್ಕ ಹೋದ್ರು ಪರವಾಗಿಲ್ಲ. ಅವಾಗ ನಾವು ಬೇಸಿ ಸದಿ ತೆಗದಿಂದ ಏಟು ಒಂದು ಗೇಣ 1.5 ಗೇಣ ಆದಿಂದ ನಾವು ಬಾಳಿ ಹಚ್ಚಿವಿ. ಅಂದ್ರ ಉಳ್ಳಿಗಡ್ಡಿ ತಕ್ಕೊಂಡಿಲ್ರಿ ನೀವು? ತಕ್ಕೊಂಡಿಲ್ಲ, ಅದ್ರೊಳಗೆ ಬಾಳಿ ಹಚ್ಚಿವಿ. ಹಿಂದ್ಗಡೆ ಉಳ್ಳಿಗಡ್ಡಿ ತಕ್ಕೊಂಡು ಬಾಳಿ ಹೊಲ ಕುಲ್ಲ ಬಿಟ್ಟು ಸದಿಗಿದಿ ತೆಗಿಸಿ ನೀರ್ ಬಿಟ್ಕೋತ ಈಗ ಬೆಳೆಸಿವಿ. 1 ಎಕರೆ ಒಳಗ ಎಷ್ಟ್ ಜನ ಮೇಂಟೈನ್ ಮಾಡ್ಬೋದು ಇದಕ್ರಿ? 1 ಎಕರೆದೊಳಗ ಒಂದೇ ಮನುಷ್ಯ 10 ಎಕರೆ ಮಾಡಬಹುದು. ಯಾಕಂದ್ರೆ ಡ್ರಿಪ್ಪಿನ ಮೇಲೆ ಕೆಲಸ ಇರ್ತದ. ಅದ್ರಾಗ ಏನು ಇನ್ನೊಂದ್ ಆಳಿಲ್ಲ, ಮತ್ತೊಂದ್ ಆಳಿಲ್ಲ, ಎಣ್ಣೆ ಹೊಡಿದಿಲ್ಲ, ಪುಡಿ ಹೊಡಿದಿಲ್ಲ. ಅಜ್ಜಾರ ಇದಕ್ಕೆ ಎಣ್ಣೆ ಐತಿ ಹೊಡಿಬೇಕೇನ್ರಿ? ಇದಕ್ಕ ಏನು ನಾವು ಹೊಡೆದೇ ಇಲ್ರಿ ಇಲ್ಲಿ ತನ. ಈಗ ಏನು ಯಾವ ರೋಗ ಮತ್ತೆ ಯಾವ್ಯಾವ ಬರ್ತಾವ್ರಿ? ರೋಗ ಬರ್ತಾವ್ರಿ. ಬಂದ್ರು ಸಹಿತ ಎಲ್ಲರ ಒಂದೊಂದ್ ದಂಡಿ ಕೊಂಡಿ ಬರ್ತಾವ. ಚಿಗುರು ಎಲಿ ಬಿಡ್ತದ. ಅದು ಮುಂದೆ ಏಂಗನು ಇಲ್ಲ, ಅದನ್ನ ಕಡದೇ ತೆಗೆದು ಬಿಡುದು. ಅದನ್ನ ಅದು ಕಡದೇ ತೆಗಿಬೇಕ್ರಿ. ಕಡದೇ ತೆಗಿಬಿಡುದು. ಆ ಜಾಗಕ್ಕ ಬೇಕಂದ್ರೆ ಪೈಸಿತ್ತು ಜಾಗ ಅಲ್ಲಿ ಕುಲ್ಲ ಇತ್ತಪ್ಪ ಅಂದ್ರ ಮತ್ತೊಂದ್ ಮರಿ ತಂದು ಹಚ್ಚಬಹುದು. ಇಲ್ಲಾಂದ್ರೆ ಹಂಗೆ ಬಿಟ್ಟು ಇದೇ ಮರಿ ಜಾಸ್ತಿ ಬಿಟ್ಕೊಂಡು ಒಂದ್ಕೊಂದ್ ಕೂಡ್ಕೊಂಡ್ಬಿಡ್ತಾವ. ಇದಕ್ಕೆ ಯಾವ ಮಣ್ಣಿದ್ರೆ ಚಲೋ ರೀ ಅಜ್ಜ? ಯಾವ ಮಣ್ಣಿದ್ರೆ? ಮಸಾರಿ ಮಣ್ಣು ಮಾತ್ರ ಫೇಮಸ್ ಆಗ್ಯದ. ಕಪ್ ಮಣ್ಣಿಗೆ ಒಂದ್ ಸ್ವಲ್ಪ ಏನತ್ತ ಕಾಯಿ ಕಿರ್ಕೊಳ್ ಬರ್ತದ, ಕಿರ್ದ ಬರ್ತದ, ಕಾಯಿ ಸಣ್ಣ ಬರ್ತದ. ಇದು ಮಸಾರಿ ಮಣ್ಣಿಗೆ ಏನ್ ಮಾಡ್ತದ, ಕಾಯಿ ಸೆಳ್ಳಿರ್ತದ, ಪಿಂಡುನು ಆತದ. ಬೇಕಾದಷ್ಟು ನೀರ್ ಬಿಟ್ರು ಧಕ್ತದ. ಇದು ಈ ಕಾರ್ಲ್ ಮಣ್ಣ ಕಪ್ ಮಣ್ಣಿಗೆ ನಮ್ಗೇನು ಸರಿ ಅನ್ಸಿಲ್ಲ. ಇದು ಕಾಂತ ಇದು ನೀವು ಐತಲ್ರಿ, ಇವೆಲ್ಲ ಕಾಂತ ಮಾಡ್ಕೋಬಹುದೇನ್ರಿ? ಈ ಬಾಳಿ ಸೊಟ್ಟಿ ಕೊಯ್ದು ಒಂದ್ ಕಡೆ ಡಿಗ್ಗಿ ಹಾಕೋದ್ರಿ. ಡಿಗ್ಗಿ ಹಾಕಿ ಅದ್ರ ಮ್ಯಾಲ ಹೆಂಡಿ ನೀರ್ ಕಲಿಸಿ, ಹೆಂಡಿ ಸಿಕ್ಕ್ರೆ ಹೆಂಡಿ ನೀರ, ಇಲ್ಲಾಂದ್ರ ಇವು ಏನ್ ಸರ್ಕಾರಿ ಗೊಬ್ಬರಗಳು ಬರ್ತಾವಲ್ಲ ಅದ್ರ ಮ್ಯಾಲ ಹೊಡಿಯಂತದ್ದು ಗೊಬ್ಬರಗಳು ಬರ್ತಾವ. ಹೊಡೆದು ಮ್ಯಾಲ ಏನದ ನೀರ್ ಹೊಡಿದು, ನೀರ್ ಹೊಡೆದ್ರ ಅದು ಕೊಳತ್ ಬಿಡ್ತದ. 3 ತಿಂಗಳದಾಗ ಕೊಳಿತದ. ಅದನ್ನ ಮತ್ತೆ ಬೇರೆ ಕಡೆ ಯೂಸ್ ಮಾಡಬಹುದು. ನೀವು ಸಾಲಿ ಎಲ್ಲಿ ಕಲ್ತೀರ ಅಜ್ಜ? ನಾವು PUC ಸೆಕೆಂಡ್ ಇಯರ್ ಮುಗಿದ. ಹೌದು. ಈ ಬಾಳಿ ಗಿಡದೊಳಗ ಎಷ್ಟು ಜಾತಿ ಬಾಳಿ ಗಿಡ ಅದಾವ್ರಿ? ಬಾಳೆ ಗಿಡದಾಗ ಬಾಳ್ ತರ ಹೇಳ್ತಾರೆ. ಹನುಮಾನ್ ಅಂತದ, ರೋಬಿಸ್ಟ್ ಅಂತದ, ಆಮೇಲೆ G9 ಅಂತದ. ಮತ್ತೆ ಇವು ಈ ಜವಾರಿ ಒಳಗೆ ಇದು ಏನದ ರಾಜಪುರಿ ಅಂತ ಇದೊಂದು ಬಂದದ. ಮತ್ ಇನ್ನಿತರ ತಳಿಗಳು ಯಾವ್ಯಾವ ಅದಾವತ್ ಹೇಳ್ತಾರ. ನಮ್ಗಿದ್ದದ್ದು ಮಾಹಿತಿ ಐತಪ್ಪ ಅಂದ್ರ ಹನುಮಾನ, G9, ಆಮೇಲೆ ರೋಬಿಸ್ಟ್, ಇದು ರಾಜಪುರಿ. ಈ 4 ತಳಿ ನಮ್ಗಿದು ರಾಜಪುರಿನೇ ಚಲೋ ಅನ್ಸದ್ರಿ. ಅವಕ್ಕೆಲ್ಲ ಮೇಡಿ ಪಾಡಿ ಬೇಕು, ಅವೆಲ್ಲ ವ್ಯವಸ್ಥೆ ಬೇಕ್ರಿ ಅವಕ್ಕ. ಈಗ ಮೇಡಿ ಬದ್ದಲ ಇದು ಬಂದಾವ, ಏನು ಪಟ್ಟ ಬರ್ತಾವ.
ಪಟ್ಟ ಬತ್ತು ಅಂತಂದ್ರ ಅವಕಡ್ ಗಾಳಿಗಳು ಜೋರ್ ಬಿಡ್ತಾವ ಎಂತಿಂತ ಮರ ಉಳ್ತದ ಆ ಟೈಮ್ದಾಗ ಪಟ್ಟ ಹಾಕಿದ್ದು ಒತ್ತಟೆ ಸಾಲನೆ ಬೀಳ್ತಿರ್ತಾವ. ಓಕೆ ಓಕೆ, ಒಂದ್ ಬಿದ್ದು ಅಂದ್ರೆ ಎಲ್ಲಾ ಬೀಳ್ಕೊತ ಹೋಗ್ತಾವ, ಒಂದ್ರಿಂದ ಒಂದು ಜಗ್ತದ. ಹಿಂಗ ಆಗ್ತಾವ ಅನ್ನೋ ಉದ್ದೇಶದಿಂದ ನಾವು ಅದು ಮೇಡಿ ಕೊಡುದನು ಬೇಡ, ಪಟ್ಟ ಹಾಕುದು ಬೇಡ ಅಂತೇಳಿ ಈ ಜವಾರಿ ಬಾಳಿ ಬೆಕ್ಕದಂತ ಗಾಳಿ ಹೊಡೆದ್ರು ಅದು ಬೀಳುದಿಲ್ಲ. ಅದಕ್ಕೇನು ನಾವು ಬಾಳ ಗುಮ್ಮನು ಹಚ್ಚಿಲ್ಲ. ಮತ್ತ ನೀನು ಟ್ರ್ಯಾಕ್ಟರ್ಲೆ ಗಳೆ ಹೊಡೆದಕ್ಕೆ ಬೋದ್ ಏರ್ಸಿ ಬಿಡುದು ಅಷ್ಟೇ. ಓಕೆ ಓಕೆ ಓಕೆ, ಆ ಬೋದಿನ ಮೇಲೆ ಡ್ರಿಪ್ ಹೋಗುದು ಬಿಡುದು, ಆಚಿ ಕೊಡಂದ ಹೇಳಿ ಈಚಿ ಕೊಡಂದ ಹೇಳಿ. ಆ ಕಡೆ ಒಂದು ಮಾರ ಈ ಕಡೆ ಒಂದು ಮಾರ ಬೇಕಾದಂಗ ಆರಾಮ್ ಸಿರಿತು ಹೋಯ್ತದ. 1,000 ಬಡ್ಡಿ ಒಂದೇ ದಿನದಾಗೆ ತ್ಯಾವ ಆತದ, 2 ದಿನ ಬಿಟ್ರೆ ತಪ್ಪಗರಿತದ, ತಪ್ಪಗರ್ ಬರ್ತೈತಿ ಎಕ್ಕದಂಗ. ಅಜ್ಜಾರ ಇದು ಈ ಒಂದು ಬಾಳಿ ಗಿಡದಾಗ ಎಷ್ಟ್ ತಾಸ್ ಕೆಲಸ ಮಾಡ್ಬೇಕ್ರಿ ಒಂದ್ ದಿನದಾಗ? ಸುಮ್ ನೀವು ಅಂದಾಜ್ ಪ್ರಕಾರ ನಿಮ್ ಪ್ರಕಾರ ಎದ್ರ ಕೆಲ್ಸ ರೀ? ಏನ್ರಿ ಸುಮ್ ಬಾಳಿ ಗಿಡದ ಏನ್ ಇಂತ ಕೆಲಸ ಇಂತ ಇರ್ತಪ್ಪ, ಒಂದ್ ದಿನ ಈ ಕೆಲಸ ಮಾಡ್ಲೇಬೇಕದು ಮಾಡ್ಲೇಬೇಕಲ್ಲಕೇನ್ರಿ? ಸಪ್ಪಿ ಕೊಯ್ದು ದಿಂಡೋಗಿದು ಇವು ಮಾಡೇಬೇಕ್ರಿ. 4 ಕಾಳ ಹಚ್ಚುದು, 4 ಕಾಳ ಹಚ್ಚಿ ಒಂದ್ ದಿನ ಬಿಟ್ಟು 2 ದಿನ ಆಗಲ್ಲಕ್ಕ ಬಡ ಬಡ ಸಪ್ಪಿ ಕೊಯ್ಸುದು, ಅವ್ರಿಗೆ ಪೆಂಡಿ ಕಟ್ಟಿಕೇಸಿಂದ ತಂದ್ ಹೊರಗ್ ಒಂದ್ ಕಡೆ ಡಿಗ್ಗಿ ಹೋಗ್ಸುದು. ಈ ರೀತಿ ಡಿಗ್ಗಿ ವರ್ಷ ಡಿಗ್ಗಿ ಒಟ್ಟುದ್ರಿ. ಅದಕ್ಕೆ ಹಂತಾನೆ ಆಗ್ತದ ಏನ್ರಿ? ಅದು ಕಾಣ್ತಾನೆ ಆಗ್ತದ್ರಿ, ಕಾಂತಾನೆ ಆಗ್ತದ. ನಾವ್ ಆತ ಒಳಗಿನ ಮೊದಲ ಕೊಡ್ಡ ಕಡಿತಿದ್ದೆವು, ಈ ಕೊಡ್ಡ ಕಡಿಯಂಗಿಲ್ಲ, ಅದ್ ಕಡಿಬಾರ್ದು ಅಂತ ಹೇಳ್ಯಾರ. ಅದು ಬಿಟ್ಟೆ ಅಲ್ಲೇ ತಾನೇ ಕೊಳ್ತದ, ಅಲ್ಲೇ ಗೊಬ್ಬರನೇ ಆತದ. ಸುತ್ತಲಿನ ಮರಿ ತಕ್ಕೊಳ್ಳೋದು ಅಟ್ಟೆದಾಗದ. ಎಷ್ಟ್ ಉದ್ದಿಗ್ ಒಂದಿರ್ಬೇಕ್ರಿ, ಎಷ್ಟ್ ಅಗಲಿರ್ಬೇಕ್ರಿ, ಎಷ್ಟ್ ಉದ್ದಿಗ್ ಒಂದಿರ್ಬೇಕ್ರಿ? ಅದು ನೋಡ್ರಿ ಹಚ್ಚದಂಗದ. ಒಬ್ಬೊಬ್ರು ಪೈಸ್ ಹಚ್ತಾರ, ಒಬ್ಬೊಬ್ರು 10 ಹಚ್ತಾರ. ನಾವ್ ಮಾತ್ರ 72 ಇಂಚ್ ಹಚ್ಚಿವಿ. ಅಂದ್ರೇನು 6 ಫೂಟ 12 ಆರ್ಲೆ 72 ಆಯ್ತಲ್ಲ, 72 ಇಂಚಿಗೆ ಒಂದೊಂದು ನಾವು ಬಾಳಿ ಮರಿ ಕುಂದ್ರಿಸಿವಿ. 72 ಇಂಚ್ ಒಂದೊಂದು ಬಾಳಿ ಮರಿ ಚೆಚ್ಚೌಕ ಹಚ್ಚ ಟೈಮಿಗೆ ಒಂದೇ ಹಚ್ಚಿರ್ತೀರ. ಹಂಗೆ ಯಾವ ರೀತಿ ದೊಡ್ಡ ಆಗೋತ್ ಹೋತ ಅದು ಕಡಿಬೇಕು, ಮತ್ತೊಂದು ಮರಿ ಬರ್ತದ. ಇದು ಆದ್ರ ಮರಿ ಜಾಸ್ತಿ ಬರ್ತಾವ, ಒಟ್ಟು ಮರಿ ಬಿಡ್ಲಕ್ ಹೋಗ್ಬಾರ್ದು. ಅವು 2 ಮರಿಯನ್ನ ನಾವು ಬಿಟ್ಟಿರ್ತೀವಿ, ಹೆಚ್ಚುವರಿ ಮರಿಗಳು ಕಡ್ದು ಹೋಗಿಬೇಕು. ಅಲ್ಲಿ ಸಣ್ಣ 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 ಎದ್ದಾವ್ ನೋಡ್ರಿ, ಮರಿಗಳು ಇಡಬಾರ್ದು, ತೆಗೆದು ಬಿಡ್ಬೇಕು. ಇವೇನ್ ದೊಡ್ಡವೇನ್ ಬಿಟ್ಟಿವಿ ಅವು ಅಟ್ಟ ದೊಡ್ಡ. ಆಮೇಲೆ ಅದಕ್ಕೊಂದೊಂದು ಮತ್ತ ಒಂದ್ ಈಟ್ ಎತ್ತರ, ಒಂದ್ ಈಟ್ ಎತ್ತರ 2 ಬಿಟ್ಟು ಉಳಿದು ಎಲ್ಲ ಚಟಸ್ ತೆಗಿಬೇಕು. ಹಂಗ ಬಿಟ್ರೆ ಸುತ್ತ ಬಿದ್ರ ಗಾಜ್ ಎದ್ದಂಗೆ ಕೇಳ್ತದ, ಅದು ಬಾಳಿನೇ ಆಗುದಿಲ್ಲ ಮುಂದ. ಈಗ ಈ ಬಾಳಿ ಬೆಳೆದ ಬಳಕ್ರಿ ಮಾರ್ಕೆಟ್ದವ್ರ ಅಂದ್ರೆ ಕಂಪ್ನಿದವ್ರ ಬಂದ್ ತೊಂದ್ ಹೋಗ್ತಾರೋ, ನೀವೇ ಒಯ್ದು ಹಾಕ್ಬೇಕು, ಏನ್ ಬಾಡಿಗೆ ಕುಡಿಬೇಕು, ಹೆಂಗ್ರಿ ಇದ್ರದ್ದು? ನಾವು ಮಾಡ್ದಂಗದ್ರಿ. ಈಗ ಮಾರ್ಕೆಟ್ನು ಅದ, ಬಾಳಿ ಬತ್ತು ಯಾರು ನಮ್ಗ ಬರ್ಲಿಲ್ಲ ಆ ಟೈಮ್ದಾಗ, ಬಾಗೊಂಡ್ರು ಸರಿಯಾಗಿ ಬೇಡ್ಲಿಲ್ಲ, ಸರಿಯಾಗಿ ಅವ್ರು ನಾವು ನೆಲ ಬಿದ್ದು ಬೇಡ್ಲಕತ್ತಾರ ಬಿಟ್ಟು ಬಿಡುದು ಕೈ ಅವ್ರು. ನಾವು ಸ್ವತಃನೇ ಕೊಯ್ದು ಊರ್ಗಳ್ದ ರಗಡ್ ಟೆಂಪುಗಳು ಇರ್ತಾವ, ಒಂದು ಟೆಂಪು ಮಾಡ್ಕೊಳ್ಳೋದಿಲ್ಲ, ಟಮ್ ತ್ವಾಡೆ ಬೀಳ್ತಿದ್ದ ಟಮ್ ಮಾಡ್ಕೊಳ್ಳೋದು, ಬಕ್ಕಳು ಬೀಳ್ತಿದ್ದ ಒಂದು ಟೆಂಪು ಮಾಡೋದು ಮಾಡಿ ನಾವೇ ಕೊಯ್ದು ಗಿಡ ಹೇರ್ಕೊಂಡ್ ಕಿಸಿನ ತಗೊಂಡೋಗಿ ಮಾರ್ಕೆಟ್ ಹಚ್ಚಿ ಬಿಡುದು. ಎಲ್ಲಿ ಯಾವ ಮಾರ್ಕೆಟ್? ಇಲ್ಲಿ ಬಿಜಾಪುರ ಮಾರ್ಕೆಟ್ದಾಗ ಬೇಕಾದಂಗ 25 ಗಿಡದ ಒಂದೊಂದು ಗುಂತಿನಿ ಮಾಡಿಕೆ ಸವಾಲ್ ಮಾಡ್ತಾರ. ಆಗಿಂದ ಪಟ್ಟಿ ಕೃಷಿ ಮಾರ್ಕೆಟ್ ಐತಲ್ಲ ಅದ್ರಾಗೆ. ಮತ್ತೆ ಈ ಬೆಂಗಳೂರಿಂದ ಬಂದ್ ತೊಗೊಂಡ್ ಹೋಗ್ತಾರೇನ್ರಿ? ಹಿಂಗ್ ಬೆಂಗಳೂರು ಅಂದ್ ದೂರ ಆಗ್ತದ, ಅಲ್ಲಿ ಅವ್ರು ಯಾರು ಬರುದಿಲ್ರಿ. ಇದಕ್ಕೂ ಮತ್ತೊಬ್ರು ಯಾರು ನಿಮ್ಗೆ ಹೇಳೋರು ಇರ್ತಾರೇನ್ರಿ? ಈ ರೀತಿ ಇದಕ್ಕೆ ಇದು ಮಾಡ್ಬೇಕು, ಈ ರೀತಿನೇ ಬೆಳಿಬೇಕು ಅಂದ್ರೆ ಯಾರಾದ್ರೂ ನಿಮ್ಗೆ ಗೈಡ್ ಇರ್ತಾರೆ, ನಿಮ್ಗೆ ಯಾರಾದ್ರೂ ಮಾಹಿತಿ ಕೊಡ್ತಾರೆ, ಈ ವರ್ಷ ಇದೇ ಮಾಡ್ಬೇಕು, ಹಿಂಗೆ ಮಾಡ್ರಿ? ನಮಗಂತೂ ಯಾರು ಬಂದಿಲ್ಲ, ಮಾಹಿತಿ ಕೊಟ್ಟಿಲ್ರಿ. ಯಾಕಂದ್ರ ಅದ್ರಾಗ ರಗಡ್ ನಮಗ ಅನುಭವ ಅದ, ನಮ್ಗೆ ಯಾರು ಹೇಳಕ್ಕೂ ಬಂದಿಲ್ಲ, ಕೇಳಕ್ಕೂ ಬಂದಿಲ್ಲ. ಮತ್ತ ನಾವು ಸ್ವಂತ ಬುದ್ಧಿಲೇನೆ ಉಪಯೋಗ ಮಾಡ್ಕೊಂಡು ನಾವೇ ಸ್ವಂತ ಮಾಡ್ಕೊತ ಹೊಂಟಿವಿ. ಇದಕ್ಕೆ ಅಗತಿ ಯಾವ ರೀತಿ ಮಾಡ್ತೀರಿ? ಇದಕ್ ನೋಡ್ರಿ, ಸದಿ ಇತ್ತಂದ್ರ ಮೊದಲ ಸದಿ ತೆಗಿಸ್ಬೇಕು. ಸದಿ ಅಂತರೂ ಗಿಡ ದೊಡ್ಡ ಆದಿಂದಂತರೂ ಸದಿ ಮೊದಲೇ ಮಾತು ಹೇಳಂಗಿಲ್ಲ, ಏನೋ ದಂಡಿಕೊಂಡಿ ಹೇಳ್ತಿರ್ತದ. ಅದನ್ನೆಷ್ಟು ಸದಿ ತೆಗಿಸಿ ಆಮೇಲೆ ಟ್ರ್ಯಾಕ್ಟರ್ ಹಾಯ್ತಿತ್ತಂದ್ರ ಸಣ್ಣ ಟ್ರ್ಯಾಕ್ಟರ್ಲೇ ನಾವು ಹೊಡೆದಿವಿ. ಈಗ ದೊಡ್ಡ ಆದಿಂದ ಟ್ರ್ಯಾಕ್ಟರ್ ಹಾಯಂಗಿಲ್ಲ. ಅವಾಗ ಏನದ ಬೆಡಗ ತಗೊಂಡು 2 ಆಳ್ ಹಚ್ಚಿ ಬೋದ್ ಏರ್ಸ್ಕೊತ ಹೋಗುದು, ಹಚ್ಚಿ ಕೊಬ್ಬ ಬೋದ್ ಏರ್ಸ್ಕೊತ ಹೋಗುದು. ಈ ತರ ನಾವು ಅಗತಿ ಮಾಡ್ತೀವಿ. ಆಮೇಲೆ ಏನದ ಕಾಂಪೋಸ್ಟ್ ಗೊಬ್ಬರ ಅಂದ್ರೆ 3 ಮನಿ ಗೊಬ್ಬರ. ಆ ಗೊಬ್ಬರ ಏನದ 6 ತಿಂಗಳಿಗೊಮ್ಮೆ ಕಟ್ತಾರ ಕಟ್ಟೋರು. ನಾವು ಏನ್ ತೆಲಿಗಿಡಕ್ಕೊಮ್ಮೆ ಕಟ್ತೀವಿ, ಮರಿಗಿಡಕ್ಕೊಮ್ಮೆ ಕಟ್ತೀವಿ, ಮುಂದೆ ಮತ್ತೊಂದು ಗಿಡ ಏನ್ ಬರ್ತದಲ್ಲ ಆ ಗಿಡಕ್ಕೊಮ್ಮೆ ಕಟ್ತೀವಿ. ಒಟ್ಟು ಒಂದೊಂದು ಗಿಡ ಏನ್ ಬರ್ತದ ಆ ಗಿಡಕ್ಕೆ ಒಂದೊಂದು ಹೆಡಿಗೆ ಅಂತೆ ಗೊಬ್ಬರ ಕಟ್ಕೋತ ಹೋಗ್ತೀವಿ. ಈ ಗಿಡಕ್ಕೆ ಕೊಟ್ಟ ಹಿಂಗ್ ಮೇಡಿ ಹಚ್ಚಪ್ಲ ಇರಲಿಲ್ಲ, ಮತ್ತೊಂದ್ ಬರ್ತಾವ ಹಿಂಗ್ ಮೇಡಿ ಹಚ್ಬೇಕಂತ ಅದು ಯಾವ ಬೆಳೆ? ಅದು G9 ಹನುಮಾನ್ ಅಂತ ಹೇಳಿ ಬರ್ತದ್ರಿ. ಅದು ಗಿಡ ಜಾಸ್ತಿ ಇರ್ತದ, ಇದಕ್ಕಿಂತಲೂ ದ್ವಾಡ್ದಿರ್ತದ, ಮಧು ಬಾಳ. ಅದು ಒಂದ್ ಕಡೆ ಮೇಡಿ ಕೊಟ್ರ ಮತ್ತೊಂದ್ ಕಡೆ ಮುರಿತದ. ಹಿಂಗಾಗಿ ಅದಕ್ಕೆ ಮತ್ತೆ ಈಗ ಬೆಲ್ಟ್ಗಳು ಬಂದಾವ. 4-5 ಗಿಡ ಕೂಡಿಸಿ ಒಂದೊಂದು ಬೆಲ್ಟ್ ಹಾಕ್ತಾರ. ನಾವ್ ಅವೆಲ್ಲ ಗುದುಮರಿಗೆ ಹತ್ತಾವ, ಬೇಡ ಹೊಲ ತುಂಬಾ ಮೇಡೇರಿ ಎಲ್ಲಿ ತರಬೇಕು, ಬೆಲ್ಟ್ ಹಾಕುದು ಬೇಡ, ಮೇಡಿ ನಡ್ಸುದು ಬೇಡ ಅಂತ ಹೇಳಿ ನಾವ್ ಇದು ರಾಜಾಪುರಿ ಯಾವ್ದು ಮೊದಲು ಹಿಡ್ಕೊಂಡು ಜವಾರಿ ಹಂಗದ ಅದೇ ತರಾನೇ ಇದು ಒಂದು ತಳಿ ಅದ. ಅದಕ್ಕಾಗಿ ನಾವು ಇದನ್ನೇ ಹಚ್ಚಿವ್ರಿ. ಇದು ಗಿಡ ಬೀಳಂಗನು ಇಲ್ಲ, ಇದಕ್ಕೆ ಬೇರ್ನು ಜಾಸ್ತ, ಮತ್ತು ಇದು ಗಿಡ ಮುರಿಯಂಗಿಲ್ಲ. ಬೇಕಾದಷ್ಟು ದೊಡ್ಡ ಗಿಡ ಇದ್ರು ಸಹಿತ ಮುರಿಯಲ್ಲ. ಅಜ್ಜಾರ ಇದಕ್ಕ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಫಂಡ್ ಬರ್ತೈತೇನ್ರಿ? ಏನೋ ಸಬ್ಸಿಡಿ ಐತಿ ಸೊಸೈಟಿ ಕಡೆ ಏನ್ರಿ? ಐತ್ರಿ, ಆದ್ರ ನಾವ್ ಅಷ್ಟೊಂದು ಏನು ಕದ್ದಿ ಕಡ್ಲಕ್ ಹೋಗಿಲ್ಲ, ಅದನ್ನ ಇದು ಮಾಡಿಲ್ಲ.
ಅದಕ್ಕೆ ಸಾಲ ಸಮುದಾಯ ಹಿಂಗೆ ಸಿಗ್ಬೋದು. ನಾವೇನು ತಕ್ಕೊಳಕ್ ಹೋಗಿಲ್ಲ, ಅದನ್ನೇನು ಮಾಡಿಲ್ಲ. ಕಬ್ಬಿಗೆ ಹೆಂಗೆ ಸಿಗ್ತದ ಹಂಗೆ ಇದಕ್ಕೂ ಕೊಡ್ತಾರ, ಬೆಳೆಸಾಲ ಅಂತೇಳಿ ಕೊಡ್ತಾರ. ಬಾಳೆ ಅದಂದ್ರೆ ಕೊಡ್ತಾರ. ನಾವೇನ್ ತಕ್ಕೊಳಕ್ ಹೋಗಿಲ್ಲ, ಮೊದಲು ತಕ್ಕೊಂಡಿದ್ದೆವು. ಬೆಳೆಸಾಲ ಅಂತ ಕೊಟ್ಟಿದ್ರು, 7 ಲಕ್ಷ ಕೊಟ್ಟಿದ್ರು ನಮ್ಗೆ. ಈಗ ಮಾತ್ರ ಅದು ಎಲ್ಲ ಕೊಟ್ಟು ಅದು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿವಿ. ನಮ್ಮ ಮಕ್ಕಳು ಬ್ಯಾರೆ ಆಗ್ಯಾರ, ಬ್ಯಾರೆ ಆದ್ರಿಂದ ಅವರು ತಕ್ಕೊಂಡೇ ಇಲ್ಲ. ಇಷ್ಟು ಮಾತ್ರ ಮಾಡ್ಕೊತ ಹೊಂಟಿವ್ರಿ. ಈಗ ಮಳಿ ಗಾಳಿ ಭಾಳ ಬಿತ್ತು ಅಂದ್ರೆ ಹೆಂಗ್ ಮಾಡೋದ್ರಿ? ಈಗ ಮಳಿ ಭಾಳ ಬತ್ತ ಹೆಂಗ್ ಮಾಡೋದ್ರಿ? ಬೇಕಾದಷ್ಟು ಮಳಿ ಬರ್ಲ್ರಿ, ಆದ್ರೆ ನೀರೊಂದು ಬಾಳದೇನ ನಿಂದ್ರುವಂಗ ಆಗಬಾರ್ದು ಅಷ್ಟೇ. ಅಷ್ಟೇ ಅಷ್ಟೇ 2 ದಿನ ನಿಂದಿರ್ಲಿ, 3 ದಿನ ನಿಂದಿರ್ಲಿ, 4ನೇ ದಿವಸ ಕ್ಲಿಯರ್ ಆಗ್ಬೇಕು. ಒಂದ್ ವೇಳೆ ಕ್ಲಿಯರ್ ಆಗ್ಲಿಲ್ಲ ಪೈಪ್ ಹಚ್ಚಿ ನೀರ್ ತೆಗಿಬೇಕು. ಅಂದ್ರ ಹೆಚ್ಚ ನೀರ್ ಬಿಡುದ್ರಿಂದ ಏನಂತ ಕೆಂಪು ಹೊಡಿತದ. ಈಗ ಹೊಸದಾಗಿ ಹಚ್ಚಗತ್ತಿರ್ತಾರಲ್ರಿ, ಸ್ಟಾರ್ಟಿಂಗ್ ಎಷ್ಟು ಖರ್ಚು ಬರ್ತಾರ? 1 ಎಕರೆ ಒಳಗ ನಾ ಬಾಳಿ ಗಿಡ ಹಚ್ಬೇಕಂತ ಮಾಡಕತ್ತೀನಿ, ನನಗೆ ಎಷ್ಟು ಖರ್ಚು ಬರ್ತದ? ಖರ್ಚು ಅಲ್ಲಕೇನ್ರಿ, ಈಗ ಒಂದ್ ಅಗಿಗೆ ಅಂತೂ 30 ರೂಪಾಯಿ, 1,000 ಬಡ್ಡಿಗೆ ಎಟ್ ಆಗ್ತದ ಅದು ದುಡ್ಡಿನ ಲೆಕ್ಕ ಅಂತೂ ಮಾಡೇ ಮಾಡ್ತಾರ, ಎಲ್ಲರಿಗೆ ಗೊತ್ತಾಗ್ತದ. ಆಮೇಲೆ ಏನದ 5-6 ಮಂದಿ ಗಂಡಾಳ, ಅವ್ರ ಪಗಾರ ಒಂದ್ ದಿವ್ಸಕ್ಕ ಒಳಗ 700 ಅರ್ಲಕತ್ತಾರ, 800 ಹತ್ತಾರ. ಒಂದ್ ದಿವ್ಸಕ್ಕೆ 1,000 ಬಡ್ಡಿ 6 ಮಂದಿ ಹಚ್ತಾರ. ಇದಿಷ್ಟೇ ಲಾಗೋಡಿ ಅಲ್ಲಕೇನು. ಒಂದ್ ಸರ್ತಿ ಹಚ್ಚಿದ್ವಿ ಅಂದ್ರೆ ಎಷ್ಟು ವರ್ಷ ಬರ್ತಾವ್ರಿ ಗಿಡ? ಅದು ಒಂದ್ ಸಾರಿ ಹಚ್ಚಿದ್ರ ಅದು ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ಹಂಗ ಹೋಗ್ತದ್ರಿ ಅದು. ನಾವು ಮರಿ ಜಾಸ್ತಿ ಬಿಡ್ಲಾರ್ದೆ ಸರಿಯಾಗಿ ನೀರ ಗೊಬ್ಬರ ಬಿಟ್ಕೋತ ಹೋದ್ರ 30 ವರ್ಷ ಗಟ್ಲೆ ಬರ್ತಾವ ಒಳಗ್ ಬಾಳಿ. ಅಷ್ಟು ಬರ್ಲಿಲ್ಲ ಅಂದ್ರೆ ಕನಿಷ್ಠ ಈಗ ಏನ್ ಮಾಡ್ಲಕತ್ತಾವ, ರೋಗ ರುಜಿ ಒಂದ್ ಸ್ವಲ್ಪ ಜಾಸ್ತಿ ಬರ್ಲಕತ್ತಾವ. ಈಗಾದ್ರೂ ರೋಗ ಅವೇ ನಮ್ ಬಾಳ್ಯಾಗಾದ್ರೂ ಅದು ಕಡಿಮೆ ಅದ. ಎಲ್ಲೇ ಜರ್ಜರ ಹಿಂಗ್ ಚಂಡ್ರಿಕಿ ಗತ್ಲೆ ಚಿಗುರಿ ಎಲ್ಲಿ ಬಿಡ್ತದ, ಅದು ಹೆಂಗನು ಇಲ್ಲ, ಏನು ಮಾಡಂಗಿಲ್ಲ. ಆದ್ರೂ ಅದು ಬಂದ್ರು ಸಹಿತ ಅದು 10-20 ಗಿಡಕ್ಕೆ ಬಂದಿರ್ತದ. ಅವ್ನು ಹಂಗೆ ಕಿತ್ತಿ ಒಗಿತೀವಿ, ಮಾಡ್ತೀವಿ, ಮಾತ ಬರ್ತಾವ, ಕಿತ್ತಿ ಒಗಿತೀವಿ, ಡಬಲ್ ಟಿಬಲ್ ಆಗಿರ್ತಾವ. ಅದ್ರಾಗ ಏನದ ತೆಗ್ದು ಒಕ್ಕೋತ್ ಮಾಡ್ಕೋತ ಅದನ್ನೇ ಮೇಂಟೈನ್ ಮಾಡ್ಕೋತ ಹೊಂಟಿವಿ. ಆದ್ರೂ ನಮ್ಗೆ ಲಾಭ ಅನಿಸದ. ಅಜ್ಜಾರ ನಿಮ್ ಅನುಭವದ ಪ್ರಕಾರ ಹೇಳ್ರಿ, ಈಗ ಕೆಲವೊಂದಷ್ಟು ಜನ ಗೌರ್ಮೆಂಟ್ ಜಾಬ್ ಇರ್ತದ, ಪ್ರೈವೇಟ್ ಜಾಬ್ ಇರ್ತದ, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾರ. ಅವ್ರ ಹತ್ರ ಏನಿರ್ತದ 1 ಎಕರೆ 2 ಎಕರೆ ಹೊಲ ಇರ್ತದ, ಮಸಾರಿ ಹೊಲನೇ ಇರ್ತದ. ಅವ್ರ ಬಾಳಿ ಗಿಡ ಹಚ್ಬೋದ್ರಿ? ಯಾಕೆ ಒಬ್ರೇ ಇರ್ತಾರ, ಮೇಂಟೈನ್ ಮಾಡೋರು ಒಬ್ರೇ ಇರ್ತಾರ, ಅವ್ರು ಹಚ್ಬೋದ್ರಿ? ಬೇಕಾದಂಗ ಆರಾಮ್ಸಿರಿ ಹಚ್ಬೋದು. ಬರೀ ಹೆಣ್ಮಗಳು ಹಚ್ಬೋದು, ಹೆಣ್ಮಗಳು. ಅದ್ರಾಗ ಏನ್ ದೊಡ್ಡ ಆಗದ ಕೆಲ್ಸನೇ ಇಲ್ಲ. ಆಳ ಓಳ ಹಚ್ಚಿ ಕೆಲಸ ಮಾಡುವಂಗನು ಇಲ್ಲ, ಅದೇನಿಲ್ಲ. ಡ್ರಿಪ್ ಮಾಡಿಸೋದು, ಡ್ರಿಪ್ ಅಂತೂ ಗೌರ್ಮೆಂಟ್ ಕಡೆಯಿಂದನೂ ಮಾಡ್ತಾರ. ನೀವು ಸ್ವಂತ ದುಡ್ಡಿದ್ರ ತರಿಸಿ, ಒಬ್ರು ಮಾಡೋರು ಇದ್ದೇ ಇರ್ತಾರ, ಅವ್ರು ಕೊಟ್ಟು ಮಾಡಿಸಿ ಸುಮ್ಮ ವಾಲ್ ತಿರ್ಕೋತ ಕೂತ್ ಬಿಟ್ರೆ ಮುಗಿದೈತಿ. ಬರೇ ಒಬ್ಬಕ್ಕೆ ಹೆಣ್ಮಗಳು ಮೇಂಟೈನ್ ಮಾಡ್ಬೋದು. ಇವತ್ತು 2,000-3,000 ಬಾಳಿತ ನಾನು. ಮತ್ತೊಂದ್ ಕೆಲ್ಸನೇ ಇಲ್ಲ, ಎಲ್ಲಾನು ಗಂಡಾಳಿಗೆ ಹಚ್ಚಿ ಕೆಲಸ ಮಾಡಿಸೋದು ಇರ್ತದ. ಹೆಣ್ಮಕ್ಳು ಇಟ್ಟಾದ್ರ ಸಪ್ಪಿ ಕೊಯ್ದು ಗಂಡಾಳ ಹೊರಗೆ ತಂದು ಚೆಲ್ಲುದು. ಹೆಣ್ಮಕ್ಳ ಮೇಲೆ ಕೆಲಸ ಆಗುವಂತ ಬಾಳಿ ಇದು. 1 ವರ್ಷ ಒಳಗ ಒಂದೇ ಬೆಳಿ ತಕ್ಕೋಬಹುದ್ರಿ? ಇದು ಏನ್ ಡಬಲ್ ತಕ್ಕೋಬಹುದ್ರಿ? ಬೇರೆ ಬೇರೆ ತಳಿ ಒಳಗ ಅದಾವೇನ್? ಇದು ಈ ತಳಿ ಒಳಗ ಅಷ್ಟೇ ಇಲ್ರಿ? ಇದ್ರಾಗ ಇಲ್ರಿ. ಇದು ಸುರುವಿಗೆ ಏನ್ ಹಚ್ತೀವಲ್ರಿ, ಹಚ್ಚದಾಗ ಅಷ್ಟೇ ಮತ್ತೊಂದು ಪೀಕ್ ಬರ್ತದ. ಮತ್ತ ಆಟ ತನ್ನದ್ರಾಗ ಇದು ದೊಡ್ಡದಾಯ್ತಂದ್ರ ಮತ್ತೊಂದ್ ಪೀಕ್ ಯಾವ್ದು ಪೀಕ್ ಬರ. ಒಂದ್ ಬಾಳಿ ಗಿಡಕ್ರಿ ಎಷ್ಟ್ ಕಾಯಿ ಆಗ್ತಾವ್ರಿ? ಒಂದ್ ಬಾಳಿ ಗಿಡಕ್ ಅಂದ್ರ ನೋಡ್ರಿ, ನಾವು ಮೇಂಟೈನ್ ಮಾಡ್ದಂಗ ಆಗ್ತಾವು. ನೆಲ ಚಲೋ ಇತ್ತು, ವ್ಯವಸ್ಥೆ ಸರಿಯಾಗಿ ಮಾಡ್ದೇವಂದ್ರ ಒಂದ್ ಗಿಡ 8 ಹಣಿಗೆ ಬಿಡ್ತದ, 9 ಹಣಿಗೆ ಬಿಡ್ತದ, 6 ಹಣಿಗೆ ಬಿಡ್ತದ, 5 ಹಣಿಗೆ ಬಿಡ್ತದ, 7 ಹಣಿಗೆ ತನಾನು ಬಿಡ್ತದ. 9 ಹಣಿಗೆ ಇದ್ದದಕ್ಕ ಅವು ಕಾಯಿ ಜಾಸ್ತಿ ಇದ್ದೇ ಇರ್ತಾವ. ಈ 8 ಹಣಿಗೆ ಇದ್ದದಕ್ಕ ಅದು ಕಡಿಮೆ ಇರ್ತಾವ, 7 ಹಣಿಗೆನು ಕಡಿಮೆನೇ ಇರ್ತಾವ. ಹೆಚ್ಚನ ಹೆಚ್ಚ 6 ಹಣಿಗೆ ಹಿಡ್ಕೊಂಡು 9 ಹಣಿಗೆ ತನಾನು ಗಿಡ ಇರ್ತಾವ. 5 ಹಣಿಗೆ ಗಿಡ ಎಲ್ಲೋ ಕಡಿವಡಿ ದಂಡಿ ಕೊಂಡಿ ಅವು ಬಾಳ್ ಕಿರ್ಕುಳು ಇರ್ತಾವು, ಅವೇನ್ ಲೆಕ್ಕದಾಗಿಲ್ಲ. ಈಗ ನೀವು ಇದೇ ಬಾಳಿ ಗಿಡ ನೀವು ಅಗಿ ಮಾಡಿ ಮಾರ್ಬೋದಲ್ರಿ? ನೀವು ಮಾಡಕ್ ಬರ್ತದ? ನಮಗ್ ಮಾಡ್ಲಕ್ ಬರೋದಲ್ಲ, ಅವು ಕಸಿ ಮಾಡಿದ್ದು ಇರ್ತಾವ. ಅವ್ರು ಯಾವ ತರ ಮಾಡ್ತಾರೋ ಅವ್ರಿಗೆ ಕೂನದು. ಅದು ಪಾಕೆಟ್ನ್ಯಾಗ ಅದು ಒಂದು ಕೀಟ ಡಬ್ಬಿ ಗತ್ಲೆ ಇರ್ತದಲ್ರಿ, ಅದ್ರಾಗೆ ಮಾಡ್ತಾರ. ಈ ಕಬ್ಬಿನಾಗಿ ಏನು ತಯಾರು ಮಾಡ್ತಾರಲ್ಲ ಆ ಟೈಪ್ ಪ್ಲಾಸ್ಟಿಕ್ನಾಗೆ ತಯಾರು ಮಾಡ್ತಾರ ಅವ್ರು. ಅದು ಯಾವ ತರ ಮಾಡ್ತಾರೋ ಗೊತ್ತಿಲ್ಲ. ಇವು ಮಹಾರಾಷ್ಟ್ರದಿಂದ ತರ್ಸಿವಿ ನಾವು. ಈಗ ಸದ್ಯ ಇದ್ದು ಈ ಹಳಿಪಡದ್ದು ಅಗಿ ಮಾತ್ರ ತೇರ್ದಾಳದಿಂದ ತರ್ಸಿವಿ. ತೇರ್ದಾಳ ಅಜ್ಜಾರ ಏನ್ ಮಾಡಿದ್ರೆ ನಮ್ಗೆ ಲಾಸ್ ಆಗ್ತದ್ರಿ? ಏನ್ ಮಾಡಬಾರ್ದು? ಇದು ಮಾಡಿದ್ರೆ ನಮ್ಗೆ ಲಾಸ್ ಆಗ್ತದಪ್ಪ. ಈ ಬಾಳಿ ಗಿಡಕ್ಕೆ ಇದು ಮಾಡಬಾರ್ದು. ಹೊಸದಾಗಿ ಮಾಡೋರ್ನು ಆಗ್ಲಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರು ಈ ತಪ್ಪು ಮಾಡಬಾರ್ದು. ಈ ತಪ್ಪು ಮಾಡಿದ್ರೆ ಅಂದ್ರೆ ನಿಮ್ಗೆ ಲಾಸ್ ಆಗ್ತದ. ಅದು ಕಟ್ಟಿಟ್ಟು ಬುತ್ತಿ ಏನ್ರಿ? ಅಂದ್ರ ನೀರ ಸರಿಯಾಗಿ ಬಿಡ್ಲಿಲ್ಲ ಅಂದ್ರೂ ಲಾಸ್ ಆಗ್ತದ. ಮೇಲಾಗಿ ಗೊಬ್ಬರ ಹಾಕಲಿಲ್ಲ ಅಂದ್ರೂ ಲಾಸ್ ಆಗ್ತದ. ಮೇಲಾಗಿ ಬಾಳಿ ಬಡ್ಡ್ಯಾಗ ಎದ್ದ ಮರಿಗಳು ಕಡಿಲಿಲ್ಲ ಅಂದ್ರೂ ಲಾಸ್ ಆಗ್ತದ. ಯಾಕಂದ್ರ ರಸ ಒಟ್ಟು ಜಗ್ಗಿ ಬಿಟ್ಟುವಪ್ಪ ಅಂದ್ರ ಗಿಡನೇ ಸಣ್ಣಗೆ ಐತಾವ. ಅದರಿಂದ ನಿಮ್ಗ ಲಾಭೇ ಅನ್ಸುದಿಲ್ಲ. ಎಷ್ಟು ಮರಿ ಕಡಿಮೆ ಮಾಡ್ತೀರಿ, ಎಷ್ಟು ಮರಿ ಕಡಿಮೆ ಬಿಡ್ತೀರಿ, ಅದು ಫಲವತ್ತತೆ ಜಾಸ್ತಿ ತಗೊಂಡು ಅದು ಗಿಡ ಜಾಸ್ತಿ ಬೆಳವಣಿಗೆ ಆಗ್ತದ ಮತ್ತು ಗಿಡ ದೊಡ್ಡ ಈತಾವ. ಒಬ್ಬೊಬ್ರು ಏನೋ ಹೊಲದಾಗ ಏನತ್ತ ನೀರ್ ಇರಲ್ಲ, ಸಣ್ಣ ಬೋರ್ ಇರ್ತಾವ, 1 ಇಂಚಿಂದು 2 ಇಂಚಿದು 1.5 ಇಂಚಿಂದು ಅಂತ ಹಚ್ಬೋದ್ರಿ ಬಾಳಿ ಗಿಡ? ಈಗ ಇದು ನಾವು ಬೋರಿನ ಮೇಲೆ ಅದ ನೋಡ್ರಿ. ಎಷ್ಟ್ ಇಂಚ್ ನೀರು? ಅದು ಇರುದೇ 1.25 ಇಂಚ್ ಅದ.
ಹಾ 1.5 ಇಂಚ್ ನೀರಿನ ಒಳಗೆ ನಾವು ಡ್ರಿಪ್ ಮಾಡಿ ಕೇಸಿಂದ ಕುಂದ್ರಿಸಿ ಬಿಟ್ಟಿವಿ. ಅದಕ್ಕೇನು ತೆಗಿದು ಬೇಡ ಹಾಕೋದು ಬೇಡ, 2 ದಿವ್ಸಕ್ಕೊಮ್ಮೆ ಬಿಡದೆ ನೀರು ಆಗ್ತದೆ. ಬಿಡದೆ ನೀರ್ ಆಗ್ತದ. ಬಿಡದೆ 1,000 ಬಡ್ಡಿ ಆರಾಮ್ ಸಿರಿ ಉಣ್ತದ. 1.5 ಇಂಚ್ ನೀರ್ ಇದ್ರ 3,000 ಬಡ್ಡಿ ಬಾಳಿ ತೋರಿಸ್ತದ. ಹಾ 1.5 ಇಂಚ 1.5 ಇಂಚ ನೀರಿದ್ರ 3,000 ಬಡ್ಡಿ ಆರಾಮ್ ಸಿರಿ ತೋರಿಸ್ತದ. 6 ದಿವ್ಸಕ್ಕೊಂದ್ ನೀರ ಆರಾಮ್ ಸಿರಿ ಬಾಳಿಗೆ ಏನೂ ಆಗೋದಿಲ್ಲ. 6 ದಿವ್ಸಕ್ಕೊಂದ್ ನೀರ್ ಬಿಟ್ರ ಹಾರಾಡ್ತದ. ಉಳ್ದ ಯಾವ ಪೀಕ್ನು ತಡ್ಕೊಳ್ಳೋದಿಲ್ಲ, ತಡ್ಕೋದ. ಬಾಳಿ ತಡ್ಕೋತದ. ಅದ್ರಾಗ ಡ್ರಿಪ್ಪಿನ ಮೇಲೆ 6 ದಿವ್ಸಕ್ಕೊಂದ್ ನೀರ್ ಅಂತಂದ್ರ ಆ ಡ್ರಿಪ್ ಹನಿ ನೀರಾವರಿ ಇರ್ತದಲ್ಲ ಜಾಸ್ತಿ ಜಗ್ಗಿ ತಗೋತದ. ಓಕೆ ಓಕೆ ಹನಿ ಹನಿ ಬೀಳುದು. ಹನಿ ಹನಿ ಬೀಳುದ್ರ ಜಗ್ಗಿ ತಗೊಂಡು ತೇವಾಂಶ ಜಾಸ್ತಿ ಆಗಿಬಿಡ್ತದ. ಈ ಬಿಟ್ಟ ನೀರ್ ಏನ್ ಮಾಡ್ತದ ಉಳ್ಳಿ ಹೋಗ್ತದ. ಉಳ್ಳಿ ಹೋಗೋದ್ರಿಂದ ಅದು ಗಬಗ್ಗನೆ ಆರಿಕೆ ಆಗ್ತದ. ಅದಕ್ಕಿಂತಲೂ ಹೆಚ್ಚಿದು ಭೂಮಿನೂ ತೇವಾಂಶ ಜಾಸ್ತಿ ಇರ್ತದ, ಗಿಡನೂ ಭಾರಿ ಬರ್ತದ, ನೀರು ಕಮ್ಮಿ ಹಿಡಿತದ. ಓಸು ತರದಿಂದ ಅನುಕೂಲ ಅದ ಡ್ರಿಪ್ಪಿನ ಮೇಲೆ ಮಾಡೋದು. ನಾ ಏನೋ ಕೇಳ್ಪಟ್ರಿ ನಿಮ್ಗೆ ಯಾವ್ದೋ ಪ್ರಶಸ್ತಿ ಸಿಕ್ಕದಂತ. ಯಾವ ಸಿಕ್ಕೈತಿ ಅದು ಪ್ರಶಸ್ತಿ? ಅದು ಸಿಕ್ಕೈತಿ? ಅದು ಇದೇ ಬಾಳಿ ಬಗ್ಗೆನೆ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ. ಅದು ಬೋರ್ಡ್ ಹಚ್ಚಿದ್ದೆವು ಬಾಳದಿಂದ ಮಾತದು ನಮಗೂ ಅಷ್ಟೊಂದು ತರ್ಕನ್ಯಾಗ ಉಳಿದಿಲ್ಲ. ಕೊಟ್ಟಿದ್ರು, ಸರ್ಕಾರದಿಂದ ಬಂದಿತ್ತು. ಬಾಳಿ ಬಗ್ಗೆ ಕನಸಿನಾಗ ಹೇಳಂದ್ರು ಹೇಳ್ದೆ. ಈಗ ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಇದ್ರ ಇಷ್ಟ ಮೇಲೆ ಒಂದು 10,000 ರೂಪಾಯಿ ಇದ್ರೆ ನೀವು ಬಾಳಿ ಗಿಡ ಹಚ್ಬಹುದು. ಒಂದ್ 5,000 ರೂಪಾಯಿ ಇದ್ರೆ ಬಾಳಿ ಗಿಡ ಹಚ್ಬಹುದು. ಬೇಕಾದಂಗ ಆರಾಮ್ ಸರಿ 5,000 ರೂಪಾಯಿದಾಗ ಎಷ್ಟು ಗಿಡ ಬರ್ತಾವ ಅಷ್ಟೇ ಹಚ್ಕೊಳ್ಳೋದು. ಅದರಿಂದ ಅದರ ನೀವು ಬಡ್ಡೆನ ಮರಿ ಕಿತ್ಕೊಂಡಕ್ಕೆ ಮತ್ತೊಂದ್ ಕಡೆ ಹಚ್ಕೋಬಹುದು. ಹಂಗ ಅದೇ ಮರಿನೇ ನಾವು ಮೊದಲಾದ್ರೂ ಹಂಗೆ ಮಾಡ್ತಿದ್ದೆವು. ಈಗ ಒಮ್ಮ ಬಾಳಿ ಒಂದು ಕಡೆ ಕಡ್ದುಕೊಂಡು ತಗೊಂಡ್ ಬಂದ್ ಹಚ್ಚದೇವು ಅಂತಂದ್ರ ಅದಕ್ಕೆ ಮರಿ ಬಿಟ್ಟಿರ್ತಾವ. ಈಗ ನಮ್ಮ ಸಾಕನಷ್ಟು ಬಿಟ್ಟಾವ್. ಈಗ ಅದೇ ಮರಿನ ಕಿತ್ತಿ ಬೇರೆ ಕಡೆ ಒಯ್ದು ಹಚ್ಬಹುದು. ಆದ್ರ ಹಚ್ಚೋರು ಶಾಣೆತನ ಬೇಕು. ಅಂದ್ರ ಬೇರ್ ಧರಿಸ್ಲಿ ತಕ್ಕೋಬೇಕು ಅವ್ ಮರಿ ಅನ್ನ ಮತ್ತ. ಆ ಗಿಡಕ್ಕೂ ಧಕ್ಕೆ ಆಗಿರ್ಬಾರ್ದು, ಆ ಮರಿಗಿನೂ ಧಕ್ಕೆ ಆಗಿರ್ಬಾರ್ದು. ಆ ತರ ಮರಿ ಕಡೆಯವ್ರು ಶಾಣೆ ತಂದಿನ ತಕ್ಕೊಂಡು ಹಚ್ಚಬಹುದು. ಮೊದಲ ಹಂಗೆ ಹಚ್ಕೋತೆ ಬಂದೀವಿ. ಬಂದು ಇತ್ತಿತ್ತಲಾಗಿ ನಮ್ಗೆ ನೀರ್ ಸಾಲಾರ್ದಕ್ಕೆ ಬಾಯಿನೇ ಒಣಗಿತು, ಬಿಟ್ಟು ಬಿಟ್ಟಿದ್ದೆವು. ಈ ಕಡೆಯಿಂದ ಬೋರ್ ಬಿದ್ದಿಂದ ಮತ್ತೆ ಬಾಳಿ ಹಚ್ಚಿವಿ. ಈಗ ಚಲೋನೇ ಆಗ್ಯದ. ಇದಕ್ಕಂತ್ರ ಎಣ್ಣೆ ಹೊಡೆಯೋದಿಲ್ಲ, ಏನೂ ಇಲ್ಲ. ಇನ್ವೆಸ್ಟ್ಮೆಂಟ್ ಒಂದ್ ಸರ್ತಿ ಮಾಡಿದ್ರೆ ಮುಗಿದೋಯ್ತು. ಎಲ್ಲ ಎಣ್ಣೆನೂ ಹೊಡೆದು ನೋಡಿವ್ರಿ. ಅದೇನ್ ಚಿಗುರು ಎಲಿ ರೋಗ ಬರ್ತದಲ್ಲ ಅದಕ್ಕೆ ಎಣ್ಣೆನೂ ಹೊಡೆದು ನೋಡಿವಿ. ಅದ್ ಏನ್ ಮಾಡಿದ್ರೆ ಅದು ಕಂಟ್ರೋಲ್ ಆಗಿಲ್ಲ. ಸರ್ಕಾರ ಕಡೆಯಿಂದ ಮತ್ತು ಅದೆಲ್ಲ ತಿಳಿಸಿ ಮಾಡಿ ಕೃಷಿ ಆಫೀಸ್ನವ್ರಿಗೆಲ್ಲ ತಿಳಿಸಿ ಮಾಡಿ ನೋಡ್ಲಕ್ಕಾಗಿನೂ ಬೇರ್ ಕಡ್ದು ನೋಡಿದ್ರು ಅವರು. ಚೌಕಸಿ ಮಾಡಿ ಇಂಥದೇ ಗೊಬ್ಬರ ಹಾಕ್ಬೇಕು ಅದಕ್ಕೆ ಮಾತಂದ್ರು. ಎಲ್ಲ ಮಾಡಿ ನೋಡಿ ಅದೇನ್ ಕಡಿಮೆ ಆಗಿಲ್ಲ. ಅದು ಆಗಂಗ ಆಗುದೇ. ಅದು ಎಲ್ಲೇ ಜಾಜರ್ ಬರ್ಲಾಕತ್ತದ. ಅದು ಒಂದ್ ಕಡೆ ಬರ್ತಾನೆ ಎಲ್ಲ ಫಡಕೆ ಆಗ್ತದ. ಅಲ್ಲೆಲ್ಲ ಬರ್ತದ, ಅಲ್ಲೆಲ್ಲ ಬರ್ತದ ಅದನ್ನ ಹೊಡೆದ್ ತೆಗೆದು ಬಿಡುದು. ಅದನ್ನ ತೆಗೆದು ಒಗದ್ ಬಿಡುದು. ಅಟ್ಟು ಮೀರಿ ಬಾಳೆ ಬರ್ಲಕತ್ತಾನ 2-3-4 ವರ್ಷ ಆಯ್ತು ಅಂತಂದ್ರೆ ಪಡಾನು ಹಳಕಾಗಿರ್ತದ. ತೆಗಿದು ಮತ್ತೊಂದ್ ಕಡೆ ಹಚ್ಚೋದು. ಈಗ ಒಂದ್ ವರ್ಷ ತೆಗೆದ್ರೆ ಮತ್ತೊಂದ್ ವರ್ಷ ಬ್ಯಾರೆ ಬೆಳಿ ಹಚ್ಬೇಕು. ಮತ್ತೆ ಅದೇ ತೆಗೆದು ಮತ್ತೆ ಅದೇ ಹಚ್ಬೋದ್ರಿ. ಅದೇ ತೆಗೆದ್ನು ಹಚ್ಚಲಕ್ ಬರ್ತದ. ಬೇಡ ಮತ್ತೊಂದ್ ಬೆಳಿ ಅದು ನೀವು ಅಗಿನೇ ತಂದ್ ಹಚ್ಚಿದ್ರು ಹಚ್ಬಹುದು. ಇವೇ ಕಡದು ಹಚ್ಚಲಕ್ನು ಬರ್ತದ. ಬೇಡಪ್ಪ ಇದಕ್ಕೆ ರೋಗ ಬಂದದ, ಇದು ಸರಿ ಆಗ್ತದಿಲ್ಲ ಅಂತ ನಮ್ಗೆ ಸಂಶಯ ಐತಪ್ಪ ಅಂದ್ರ ಪಾಕೆಟ್ ಆಗಿ ತಂದ್ ಹಚ್ಚುದು. ಸುಮ್ ಅಂದಾಜಿ ರಜ ಒಂದ್ ವರ್ಷಿಗೆ ಇದ್ರ ಖರ್ಚು ಎಷ್ಟು ಬರ್ತಾರೆ ಅಂದಾಜು ನಿಮ್ ಪ್ರಕಾರ? ಎಲ್ಲಾನೇ ಬತ್ತು, ಗೊಬ್ಬರ ಹಾಕೋದ್ ಬತ್ತು, ಡ್ರಿಪ್ ಬತ್ತು, ಎಲ್ಲಾನೇ ಬತ್ರಿ. ಫಸ್ಟ್ ವರ್ಷ ಎಷ್ಟು ಖರ್ಚು ಬರ್ತದೆ? ಸೆಕೆಂಡ್ ವರ್ಷ ಎಷ್ಟು ಖರ್ಚು ಬರ್ತದೆ? ಸೆಕೆಂಡ್ ವರ್ಷ ಅಂತ ಫಸ್ಟ್ ವರ್ಷ ಅಗಿ ಹಚ್ಚೋದು ಇಟ್ಟು ಖರ್ಚು ಬರ್ತದ್ರಿ. ಆಮೇಲೆ ಡ್ರಿಪ್ ಮಾಡೋದು ಇಟ್ಟು ಖರ್ಚು ಬರ್ತದ. ಈಗ ಒಂದ್ 1,000 ಬಡ್ಡ್ಯಾಗ ಒಂದ್ 2.5 ಲಕ್ಷ ತನ ದುಡ್ಡು ಆತದ. 2.5 ಲಕ್ಷ ತನ ದುಡ್ಡು ಆಯ್ತಂದ್ರ ಮ್ಯಾಗಿಂದ 1 ಲಕ್ಷ ರೂಪಾಯಿ ಹೋಗಲ್ದ ಖರ್ಚು ಅದ. ಇವತ್ತು ಹಚ್ಚೋದು ಬತ್ತು, ಡ್ರಿಪ್ ಇಂದ ಬತ್ತು, ಎಲ್ಲಾನು ಬತ್ತು. 1.5 ಲಕ್ಷ ರೂಪಾಯಿ ಉಳಿತದ. 1.5 ಲಕ್ಷ ರೂಪಾಯಿ ಉಳಿತದ ಆರಾಮ್ ಸೇರಿ. 1.5 ಲಕ್ಷ ರೂಪಾಯಿ ಉಳಿತದ. 1 ಲಕ್ಷ ರೂಪಾಯಿ ಖರ್ಚು ಆಗ್ತದ. ಮಳೆ ಸಾರಿಗಂತರೂ ಬರೇ ಇಟ್ಟು ನಮ್ಮ ಮನಿ ಗೊಬ್ಬರ ಇದ್ರ ಮನಿ ಗೊಬ್ಬರ ಹಾಕುದು, ಇಲ್ಲ ಅಂದ್ಕೊಂಡು ತಂದು ಹಾಕುದು. ಆ ಗೊಬ್ಬರ ನೋಡ್ರಿ 18,000 ರೂಪಾಯಿಕ 16,000 ರೂಪಾಯಿ ಒಂದು ಟ್ರಿಪ್ ಸಿಗ್ತದ. 1,000 ಬಡ್ಡಿಗೆ 2 ಟ್ರಿಪ್ ಆದ್ರ ಒದ್ದಾಡಿ ಹೋಗ್ತದ. ಒಂದ್ ವರ್ಷದೊಳಗೆ 2 ಟ್ರಿಪ್ ಇಟ್ಟು ಹಾಕಿ ಬಿಡುದು. ಮುಗಿದೋಯ್ತು. 18 ಒಂದ್ 50,000 ರೂಪಾಯಿ ಖರ್ಚು ಬರ್ತದೆ. ಹಂಗೆ 50,000 ರೂಪಾಯಿ 2 ಲಕ್ಷ ರೂಪಾಯಿ ಅಂತ ಕಟ್ಟಿತ್ತಪ್ಪ. ಒಬ್ಬರೇ ಮೇಂಟೈನ್ ಮಾಡ್ಬೋದು. ಇದಕ್ಕೆ ಬೇಕಾದಂಗ ನಾನ್ ಅನ್ಕೋತೀನಿ ಎಲ್ಲಾ ರೀತಿಯಿಂದ ಪ್ರಶ್ನೆಗಳನ್ನ ಕೇಳಿದ್ದೀನಿ. ನಾ ಯಾವ್ದಾದ್ರು ಪ್ರಶ್ನೆ ಬಿಟ್ಟಿದಂದ್ರ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ಆ ಒಂದು ಪ್ರಶ್ನೆಯನ್ನು ರೈತರಿಗೆ ಕೇಳ್ತೀನಿ. ಅವ್ರ ಬಾಯಿಂದ ನಾನು ನಿಮ್ಗೆ ಉತ್ತರ ಕೊಂಡ್ಕೊಳ್ತೀನಿ ಅಂತ ಹೇಳ್ತೀನಿ. ಅಜ್ಜವರು ವಯಸ್ಸು ಭಾಳ ಆಗ್ಯದವ್ರಿಗೆ 60 70 ವಯಸ್ಸಾಗ್ಯದ. 30 ವರ್ಷ ಇದೇ ಒಂದು ಬಾಳೆ ಗಿಡದ ಎಕ್ಸ್ಪೀರಿಯನ್ಸ್ ಅದ. ತಮ್ಮೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನು ಈ ಒಂದು ವಿಡಿಯೋದಾಗ ಶೇರ್ ಮಾಡಿದ್ದಾರೆ. ತಮ್ಮೆಲ್ಲ ಅನುಭವವನ್ನು ಈ ಒಂದು ವಿಡಿಯೋದಾಗ ಶೇರ್ ಮಾಡಿದ್ದಾರೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಯಾರು ಮರ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಇದೇ ರೀತಿ ಹೊಸ ಆಗಿರುವಂಥ ವಿಡಿಯೋಸ್ಗಳು ಬರ್ತಿರ್ತಾವೆ.
ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮಗ ಇಂಥ 1000 ವಿಡಿಯೋ ಮಾಡಕ ಮೋಟಿವೇಶನ್ ಸಿಗ್ತದ. ನನ್ನ ಒಂದು ಜರ್ನಿ ಒಳಗ ಇವತ್ತ ಇದು 17ನೇ ದಿನ. 17ನೇ ದಿನದೊಳಗ ಈ ಒಂದು ಬಾಳೆ ಗಿಡದ ವಿಡಿಯೋ ಹಾಕಿದ್ದೀನಿ. ಇದು ಅಲ್ಲದೆ ಮತ್ತೆ ಬೇರೆ ಬೇರೆ ವಿಡಿಯೋಸ್ ಹಾಕಿದ್ದೀನಿ. ನಾ ಈ ಒಂದು ಬಾಳೆ ಗಿಡಕ್ಕೆ ಯಾವ ರೀತಿ ಬಂದ, ಎಷ್ಟು ಕಷ್ಟಪಟ್ಟು ಬಂದೀನಿ, ನನಗೆ ಯಾರ್ಯಾರು ಮೀಟ್ ಆದ್ರು, ನಾ ಏನೇನು ಮಾಡೀನಿ ಎಲ್ಲಾನು ಡೀಟೇಲ್ ಆಗಿ ಹೇಳಿದ್ದೀನಿ. ನಾನು ಹಿಂದಿನ ವಿಡಿಯೋ ಹೋಗಿ ನೋಡ್ರಿ, ಮತ್ತೆ ಮುಂದೆ ಬರುವಂಥ ವಿಡಿಯೋಸ್ಗಳನ್ನು ನೋಡ್ರಿ. ಏನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮೆ ಇರಲಿ. ಇನ್ನ ಬೆಳೆಯೋ ವಯಸ್ಸದ, ತಪ್ಪಾಗ್ತಿರ್ತದ, ಕ್ಷಮಿಸ್ರಿ. ನೀವು ತಿಳಿಸತ್ ಬರ್ರಿ. ಈಗ ಒಂದು ಬಡ್ಡಿ ಹಚ್ಚಿರ್ತೀವಿ, ಆ ಬಡ್ಡಿಗೆ ಸುರುವಿಗೆ ಮರಿ ಬರ್ತಾವ, ಆ ಮರಿ ಕಡಿಬಾರ್ದು. ಒಂದು ದ್ವಾಡದ ಒಂದು ಸಾಣದ 2 ಮರಿ ಬಿಟ್ಕೋಬೇಕು. ಬಿಟ್ಟು ಉಳಿದು ಮರಿ ತಕ್ಕೋತ ಹೋಗ್ಬೇಕು. ಅದು ಸುರುವಿನ ಮರಿನೇ ಕಡಿದು ಹಿಂದ್ರಗಡೆ ಮರಿ ಬಿಟ್ರಿ ಅಂತಂದ್ರೆ ಬಾಳ ಸರಿ ಬರುದಿಲ್ಲ. ಅದೇನಂತಾರಲ್ಲ, ಈಗ ಕೊಯ್ಲಿ ಬೆಳಿಗ್ಗೆ ಬೀಳ್ತದ ಅಂತಾರ ನೋಡು, ಆ ತರ ಆತದದು. ಕೊಯ್ಲಿ ಬೆಳಿ ಆದಂಗ ಸಣ್ಣ ಸಣ್ಣ ಆತದದು. ಈಗ ಫಸ್ಟ್ನೇ ಬೆಳಿ ಬಿಟ್ರಿ ನೋಡ್ರಿ, ಹಿಂದ್ಗಡೆ ಬೆಳಿ ಬಿಟ್ಟು ನೋಡ್ರಿ, ಅದಕ್ಕೆ ಬಹಳ ಡಿಫ್ರೆನ್ಸ್ ಅದು.